ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗಿವತ್ತು ಒಂದು ವಿಷಯ ಗೊತ್ತಾಯಿತು ಯೂಟ್ಯೂಬ್ ನೋಡುವಾಗ. ಇನ್ಮೇಲೆ ದಿವಸಕ್ಕೆ 25 ಅವರ್ ಅಂತೆ. 24 ಅವರ್ ಅಲ್ಲ, 25 ಅವರ್. ನಮ್ಮ ನಾರಾಯಣ ಮೂರ್ತಿ ಅವರು ಒಂದು ಸತಿ ಹೇಳಿದರು, ಯುವಕರಿಗೆ ವಾರಕ್ಕೆ 70 ಅವರ್ ಇರಬೇಕು ಕೆಲಸ ಮಾಡೋಕ್ಕೆ, ಸಾಕಾಗ್ತಾ ಇಲ್ಲ ಅಂತ. ನಮ್ಮ ನಾರಾಯಣ ಮೂರ್ತಿ ಅವರು ಹೇಳಿದರೆ ಸಿದ್ದರಾಮಯ್ಯವ್ರು ಮಾತ್ರ ಕೇಳ್ತಾರೆ ಅಂದ್ಕೊಂಡಿದ್ದೆ. ಚಂದ್ರನೂ ಕೇಳ್ತಾನೆ. ಚಂದ್ರ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ. ನಮ್ಮ ಕಾಟ ತಡೆಯೋಕ್ಕಾಗ್ದಿರ ನಮ್ಮ ನಾರಾಯಣ ಮೂರ್ತಿ ಅವರೊಬ್ಬರೇ ಇರ್ಬೋದು ದಿನಕ್ಕೆ 70 ಅವರ್, ವಾರಕ್ಕೆ 70 ಅವರ್ ಕೆಲಸ ಮಾಡೋರು. ಇನ್ನು ಯಾರು ಕೆಲಸ ಮಾಡ್ತಾರೆ? ನಮ್ಮ ಮನೆ ಪಕ್ಕದಲ್ಲಿದ್ದಾರೆ. ದಿವಸಕ್ಕೆ 2 ಅವರ್ ಕೆಲಸ ಮಾಡಿದ್ರೆ ರಾಜನ ಥರ ಬಂದು ಮನೆಯಲ್ಲಿ ಕೂತ್ಕೊಂಡು ಚಿಕನ್ನು ಮಟನ್ನು ಮಾಡಿಸ್ಕೊಂಡು ತಿಂತಾರೆ. ನಾನು ಕೆಲಸ ಮಾಡಿಬಿಟ್ಟು ಬಂದಿಲ್ವಾ ಅಂತ. ಇನ್ನು ಅವ್ರು 70 ಅವರ್ ಕೆಲಸ ಮಾಡಿಬಿಟ್ರೆ ಹೆಂಗಿರ್ಬೋದು? ಯಾರಮ್ಮ 70 ಅವರ್ ಕೆಲಸ ಮಾಡೋರು? ಯುವಕರು. ಇದರಲ್ಲಿ ಎಷ್ಟು ಜನ ಬ್ಯುಸಿಯಾಗಿರ್ತಾರೆ. ಯುವಕರಿಗೆ ಎಲ್ಲೋ ನಾರಾಯಣ ಮೂರ್ತಿ ಅವರು ಅಂಥವ್ರು ಒಬ್ಬರು ಇಬ್ಬರು ಇರ್ಬೋದು. ನಾರಾಯಣ ಮೂರ್ತಿ ಅವರು ಮಾತು ಚಂದ್ರ ಚೆನ್ನಾಗಿ ಕೇಳಿಬಿಟ್ಟಿದ್ದಾನೆ. ಸಿದ್ದರಾಮಯ್ಯ ಅವರು ಮಾತ್ರ ಕೇಳ್ತಾರೇನೋ ಅಂದ್ಕೊಂಡಿದ್ದೆ. ಚಂದ್ರನೂ ಕೇಳಿದ್ದಾನೆ, ಶ್ರೀಮನ್ ನಾರಾಯಣನೂ ಕೇಳಿದ್ದಾನೆ. ನಾರಾಯಣ ಮೂರ್ತಿಯವ್ರನ್ನ ಫಾಲೋ ಮಾಡ್ತಾನೆ. ಇನ್ಮೇಲೆ ಎಲ್ಲರೂ 1 ಅವರ್ ಜಾಸ್ತಿ ನಿದ್ದೆ ಮಾಡ್ಬೋದು ಬಿಡಿ, ಚಿಂತೆ ಬೇಡ. ಸದ್ಯ ನಿಮ್ಮ ಸಂಬಳ ಮಾತ್ರ ಲೇಟಾಗಿ ಮಾತ್ರ ಬರ್ತಿದ್ರೆ ಸಾಕು. ಇಲ್ಲ ನಾವು ಚಂದ್ರನ ಹಗ್ಗ ಕಟ್ಟಿ ಹಿಡ್ದಿಟ್ಕೊಂಬಿಡೋಣ. ಚಂದ್ರ ದೂರ ಹೋದಷ್ಟು ನಮ್ಮ ಭೂಮಿ ಭಯ ಪಡ್ತಾ ಇದ್ದೀವಿ, ಅಳ್ತಾ ಇದ್ದೀವಿ. ಇನ್ನು ಚಂದ್ರ ಹತ್ರ ಬಂದಿದ್ರೆ 23 ಅವರ್ ಆಗ್ತಾಯಿತ್ತು, ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾನು ಸ್ಕೂಲ್ಗೆ ಹೋಗುವಾಗ ದಿನ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ, ಎಷ್ಟು ಲೇಟಾಗಿ ಹೋಗ್ತಾ ಇತ್ತು. ದಿನಗಳು ಬೇಗ ಬೇಗ ಆಗ್ತಾ ಇರೋದಕ್ಕೆ ಇದೇ ಕಾರಣನ ನನಗೆ ಇವತ್ತೇ ಗೊತ್ತಾಗಿತ್ತು. ಯೂಟ್ಯೂಬಲ್ಲಿ ಒಬ್ಬರು ಹಾಕಿದ್ರು, ಅದನ್ನು ನೋಡಿ ನನಗೆ ಗೊತ್ತಾಗಿದ್ದಿಲ್ಲ ಅಂದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಸ್ಕೂಲ್ ಡೇಸಲ್ಲಿ ತುಂಬ ಚಿಂತೆ ಮಾಡ್ತಾಯಿದ್ದೆ. ಯಪ್ಪ ಯಾವಾಗ ಹೋಗುತ್ತಪ್ಪ ಈ ದಿನ ಅಂತ. ಭಾನುವಾರ ಬಂದರೆ ಖುಷಿ, ಭಾನುವಾರ ಆಗ್ತಾಯಿತ್ತು. ಸೋಮವಾರ ಬಂದರೆ ಯಾಕಪ್ಪ ಸೋಮವಾರ ಬಂತು ಅಂತ ಅಳ್ತಾಯಿದ್ದೆ. ಒಂದು ದಿವಸ ಭಾನುವಾರ, 2 ದಿವಸ ಭಾನುವಾರ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು. ಟೈಮ್ ಸಾಕಾಗ್ತಾ ಇಲ್ಲ ಅಂದ್ಕೊಂಡವ್ರಿಗೆ ಇದೊಂದು ಬಂಪರ್ ಆಫರ್ ತಗೊಳ್ಳಿ. ಜನರು ದೇವ್ರಿಗೆ ಹತ್ರ ಆಗ್ತಾ ಇರೋದು ತುಂಬ ಸರಳವಾಗಿದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಭೂಮಿ ಎಲ್ಲ ಅಗ್ದು ನಾಶ ಮಾಡ್ತಾ ಇದ್ದೀರಲ್ಲ. ನಮ್ಮ ಭೂಮಿ ತಾಯಿನೂ ಅಳ್ತಾ ಇದೆ. ನಮ್ಮ ಚಂದ್ರನೂ ದೂರ ಹೋಗ್ತಾ ಇದ್ದಾರೆ. ನಾವು ಕೊಡೋ ಕಾಟಕ್ಕೆ ಚಂದ್ರ ದೂರ ಹೋಗ್ತಾ ಇದ್ದಾರೆ. ಹಗ್ಗ ಕಟ್ಟಿ ನಿಲ್ಲಿಸ್ಬಿಡೋಣ, ಹೋಗ್ಬಿಡೋಣ. ಇಲ್ಲ ಗಡಿಯಾರ ಬೇರೆ ಮಾಡಬೇಕಾ? ಚಂದ್ರ ಭೂಮಿಗೆ ದೂರ ಹೋದಷ್ಟು ಭೂಮಿ ಮೇಲಿರೋರಿಗೆ ಶೀತ ಕಡಿಮೆ ಆಗುತ್ತೆ. ಕೋಲ್ಡು ಕಾಫು ಎಲ್ಲ ಫೀವರು ಬರೋದು ಕಡಿಮೆ ಆಗುತ್ತೆ. ಹೋಗಲಿ ಬಿಡಿ, ಬೇಗ ಬೇಗ ಹೋಗು ಚಂದ್ರ, ನೀನು ಬೇಗ ದೂರ ಹೋಗು. ನಮ್ಮ ಕಾಯಿಲೆಗಳು ಬರೋದೆಲ್ಲ ನಿಲ್ಲುತ್ತೆ. ನಮ್ಮ ಗೌರ್ಮೆಂಟ್ ಕೆಲಸದವರು ದಿವಸಕ್ಕೆ 30 ಅವರ್ ಕೊಟ್ಟರು ಅವ್ರ ಕೆಲಸ ಮಾಡೋದು 3 ಅವರ್. ಯಾವ ಚಂದ್ರ ಎಲ್ಲೋದ್ರೆ ಏನು ಮಾಡಿದ್ರೆ ಏನು? ಮೋದಿಜಿಯವ್ರಿಗೆ ಇನ್ನೂ 19 ಅವರ್ಸ್ ಇನ್ಮೇಲೆ ಕೆಲಸ ಇರುತ್ತೆ.
ಪಾಪ.